ಬಂಗಾಳ ಕೊಲ್ಲಿಯ ಕಡಿಮೆ ಒತ್ತಡ ಉತ್ತರದತ್ತ ಚಲನೆ, ಆತಂಕದಲ್ಲಿ ದಕ್ಷಿಣ ಭಾರತ ಮತ್ತು ಕರ್ನಾಟಕದ ಜನತೆ. ಹೌದು ಸ್ನೇಹಿತರೆ, ಜುಲೈ 2026ರ ಮೊದಲ ವಾರದಲ್ಲಿ ಉತ್ತರ ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿರುವ ವೆಲ್ ಮಾರ್ಕ್ ಲೋ ಪ್ರೆಷರ್ ಏರಿಯಾ ದೇಶದ ಹವಾಮಾನದಲ್ಲಿ ಮಹತ್ವದ ಬದಲಾವಣೆ ತರುತ್ತಿದೆ. ಈ ವ್ಯವಸ್ಥೆ ಈಗ ಉತ್ತರ ಒಡಿಶಾ ಮತ್ತು ಛತ್ತೀಸ್ಗಢ ಕಡೆಗೆ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಚಲಿಸುತ್ತಿದೆ. ಈ ಕಡಿಮೆ ಒತ್ತಡ ತೇವಾಂಶಯುಕ್ತ ಮೋಡಗಳನ್ನು ಉತ್ತರ ಭಾರತದ ಕಡೆಗೆ ಎಳೆದುಕೊಂಡು ಹೋಗುತ್ತಿರುವುದರಿಂದ ಭಾರತದಲ್ಲಿ ಭಾರೀ ಮಳೆ ಕೊರತೆಯಾಗಲಿದೆ. ಕಡಿಮೆ ಒತ್ತಡದ ಪ್ರದೇಶವು ತನ್ನ ಸುತ್ತಲಿನ ತೇವಾಂಶವನ್ನು ತನ್ನ ಸೆಳೆಯುವ ಗುಣ ಹೊಂದಿರುವುದರಿಂದ ಹೀಗಾಗಿ ಬಂಗಾಳ ಕೊಲ್ಲಿಯಿಂದ ಉತ್ತರ ಮತ್ತು ದಕ್ಷಿಣ ಭಾರತದ ಕಡೆಗೆ ಹೆಚ್ಚಿನ ತೇವಾಂಶ ಹರಿಯಲು ಆರಂಭವಾಗುತ್ತದೆ. ಇದೇ ಕಾರಣಕ್ಕೆ ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ನೀವು ನೋಡಬಹುದು ಭಾರೀ ಮಳೆಯಾಗುತ್ತಿದೆ. ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಮಳೆ ಚಟುವಟಿಕೆ ಜಾಸ್ತಿ ಇದೆ. ಕರಾವಳಿಯ ಉದ್ದಕ್ಕೂ ಇರುವ ಆಫ್ಶೋರ್ ಟ್ರಫ್ ಇನ್ನೂ ಸಕ್ರಿಯವಾಗಿರುವುದರಿಂದ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಳೆಯ ಚಟುವಟಿಕೆ ಸಂಪೂರ್ಣ ನಿಲ್ಲುವ ಸಾಧ್ಯತೆ ಕಡಿಮೆ. ಆದರೆ ಕಡಿಮೆ ಒತ್ತಡ ಉತ್ತರದತ್ತ ಸಾಗಿದಂತೆ ಅದರ ತೇವಾಂಶ ಸೆಳೆಯುವ ಪ್ರಭಾವ ಉತ್ತರ ಮತ್ತು ಮಧ್ಯ ಭಾರತದತ್ತ ಹೆಚ್ಚಾಗುತ್ತದೆ. ಇದರಿಂದ ಉತ್ತರ ಕರ್ನಾಟಕಕ್ಕೆ ಭಾರೀ ಮಳೆ ಕೊರತೆ ಆಗಲಿದೆ. ಮುಂದೆ ನೋಡೋಣ. ನಮಸ್ಕಾರ ಸ್ನೇಹಿತರೆ.